ಹೆಸರು ಆಕಾಶ್. ಪೂಜೆ ದೊಡ್ಡಪ್ಪ ಅಪ್ಪ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿ, 3ನೇ ಸೆಮಿಸ್ಟರ್ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚ್ನಲ್ಲಿ ಓದುತ್ತಿದ್ದೇನೆ. ನಾನು ಇವಾಗ ಕಾಮಧೇನು ಆರ್ಗ್ಯಾನಿಕ್ ಫಾರ್ಮ್ ತೆಂಗಣಿಯಲ್ಲಿ ಆರ್ಗ್ಯಾನಿಕ್ ಫಾರ್ಮ್ ವಿಸಿಟ್ ಮಾಡಲು ಬಂದಿದ್ದೇನೆ. ಓನರನ್ನು ನಿಮಗೆ ಪರಿಚಯಿಸುತ್ತೇನೆ. ಸರ್, ತಮ್ಮ ಹೆಸರು? ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ಓಂ ಪ್ರಕಾಶ್ ಹೆಬ್ಬಾಳ್ ಅಂತ. ಕಾಮಧೇನು ಆರ್ಗ್ಯಾನಿಕ್ ಫಾರ್ಮ್, ನಮ್ಮೂರು ಟೆಂಗಳಿ, ಕಾಳಗಿ ತಾಲೂಕು, ಕಲಬುರಗಿ ಜಿಲ್ಲೆ. ಈ ಟೆಂಗಳಿ ಗ್ರಾಮದಲ್ಲಿ 25 ಎಕರೆಯಲ್ಲಿ ಕಳೆದ 6 ವರ್ಷದಿಂದ, ಅಂದರೆ ಈಗ ಇದು 7ನೇ ವರ್ಷ ನಡೀತಾ ಇದೆ, 6 ವರ್ಷದಿಂದ ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಮಾಡ್ಕೊಂಡು ಬಂದಿದ್ದೀನಿ. ಈ ನನ್ನ 25 ಎಕರೆ ಭೂಮಿ, ಈ ಪೂರ್ತಿ 25 ಎಕರೆನ ನಾನು ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಮಾಡ್ಕೊಂಡು ಬಂದಿದ್ದೀನಿ. ಆಕಾಶ್ ಅವರೇ, ನಿಮಗೇನಾದರೂ ವಿಷಯಗಳನ್ನು ಕೇಳಿದರೆ ನನ್ನ ಜೊತೆಗೆ ಚರ್ಚೆ ಮಾಡ್ಬೋದು. ಸರ್, ನಮ್ಮ ಮೊದಲ ಪ್ರಶ್ನೆ, ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಫಾರ್ಮಿಂಗ್ ಡಿಫ್ರೆನ್ಸ್ ಏನಾಗಿರುತ್ತೆ? ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ನೈಸರ್ಗಿಕವಾಗಿ ಏನೇನು ನಮಗೆ ಅವೈಲೇಬಲ್ ರಿಸೋರ್ಸಸ್ ಅದವು, ಆ ನೈಸರ್ಗಿಕ ರಿಸೋರ್ಸಸ್ಗಳನ್ನು ತೆಗೆದುಕೊಂಡೇ ಅದಕ್ಕೆ ಗೊಬ್ಬರ ಕೊಡೋದಾಗಲಿ, ಪೆಸ್ಟಿಸೈಡ್ ಕಂಟ್ರೋಲ್ ಮಾಡೋದಾಗಲಿ, ಅದನ್ನೆಲ್ಲ ಮಾಡಿ ನಾವು ಏನು ಬೆಳೆ ಬೆಳಿತೀವಿ ಅದಕ್ಕೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಾರೆ. ಇಲ್ಲಿ ವಿಷ ಮುಕ್ತ ಫಾರ್ಮಿಂಗ್ ಇದು. ಇಲ್ಲಿ ವಿಷ ಇರೋದಿಲ್ಲ, ಪಾಯ್ಸನ್ ಇರೋದಿಲ್ಲ. ಪಾಯ್ಸನನ್ನು ಹೊರಗಿಟ್ಟು ನಾವು ನೈಸರ್ಗಿಕವಾಗಿ ಏನೇನು ಸಾಮಗ್ರಿಗಳನ್ನು ಸಿಗ್ತಾವೋ ನಮ್ಮ ಹತ್ತಿರ ಸಿಗ್ತಕ್ಕಂಥದ್ದನ್ನೇ ತೆಗೆದುಕೊಂಡು ನಾವು ಅಗ್ರಿಕಲ್ಚರ್ ಮಾಡೋದು, ಇದಕ್ಕೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಾರೆ. ಸರ್, ನೀವು ಫರ್ಟಿಲೈಸರ್ಸ್ ಏನು ಯೂಸ್ ಮಾಡ್ತೀರಿ ನಿಮ್ಮ ಫಾರ್ಮ್? ಫರ್ಟಿಲೈಸರ್ಗೆ ನಾವು ಇಲ್ಲಿ ಯೂರಿಯಾ, DAP, ಸಿಂಥೆಟಿಕ್ ಫರ್ಟಿಲೈಸರ್ಸ್ ನಾವು ಏನು ಯೂಸ್ ಮಾಡೋದಿಲ್ಲ. ಅದ್ರ ಬದಲಾಗಿ ನಾವು ಮನೆಯಲ್ಲಿರ್ತಕ್ಕಂಥ ದನಗಳಿದೆ, 3 ಎತ್ತು, 1 ಆಕಳು, 2 ಕರ, 6ರಿಂದ 7 ಮತ್ತು ರಾಸುಗಳಿವೆ. ಅದರಿಂದ ಬಂದಂಥ ಸಗಣಿಯನ್ನು ನಾವು ಒಂದು ಏರಿಯಾದಲ್ಲಿ ಆ ಸಗಣಿ ತೆಗೆದುಕೊಂಡು ಒಂದು ದೊಡ್ಡ ರೂಮಲ್ಲಿ ತೆಳ್ಳಗೆ ಹಾಕ್ತೀವಿ, ಒಂದು 9 ಇಂಚು ಎತ್ತರ. ಅದಕ್ಕೆ ವೇಸ್ಟ್ ಡಿಕಾಂಪೋಸರ್ ಸೊಲ್ಯೂಷನ್, ಅಂದರೆ ತ್ಯಾಜ್ಯ ವಿಘಟಕ ಅಂತಕ್ಕಂಥದ್ದು, ಅದು ವೇಸ್ಟ್ ಡಿಕಾಂಪೋಸರ್ ತೆಗೆದುಕೊಂಡು ನಾವು ಅದನ್ನು ತುಂಬ ಡ್ರೆಂಚ್ ಮಾಡ್ತೀವಿ, ಅಂದರೆ ಪೂರ ತೊಯಿಸಿಬಿಡ್ತೀವಿ. ಅದಕ್ಕೆ ನಂತರ ಅಲ್ಲಿ ಹೋಲ್ಗಳು ಮಾಡಿ ಅದರಲ್ಲಿ ವೇಸ್ಟ್ ಡಿಕಾಂಪೋಸರ್ ಫಿಲಪ್ ಮಾಡಿ ಬಾಗಿಲು ಮುಚ್ಚಿಬಿಡ್ತೀವಿ. ಆ ರೂಮಿಂದು 20-22 ದಿವಸ ಆದ ಕೂಡಲೇ ಓಪನ್ ಮಾಡಿ ಸಲ್ಕಿ ತೊಗೊಂಡು ಮೇಲೆ ಕೆಳಗೆ ಮಾಡ್ತೀವಿ. ಇನ್ನೊಂದು ಸ್ವಲ್ಪ ಎಲ್ಲಿಯಾದರೂ ಹಸಿದ್ರೆ ಒಳಗಡೆ ಇನ್ನೊಂದು ವಾರ ಅದಕ್ಕೆ ವೇಸ್ಟ್ ಡಿಕಾಂಪೋಸರ್ ಸೊಲ್ಯೂಷನನ್ನು ಮತ್ತೆ ಸ್ಪ್ರೇ ಮಾಡಿ ಇನ್ನೊಂದು ವಾರ ನಾವು ಹಾಗೆ ಮುಚ್ಚಿ ಇಟ್ಟಿರ್ತೀವಿ. 1 ವಾರ ಆದ ಬಳಿಕ ಸಲ್ಕಿ ತೊಗೊಂಡು ಮೇಲೆ ಕೆಳಗೆ ಮಾಡಿದ್ರೆ ಅದು ಪೂರ್ತಿ ಕಾಂಪೋಸ್ಟ್ ಆಗಿರ್ತದೆ. ಅದು ಪೂರ್ತಿಯಾಗಿ ಕೊಳೆತು ಕಾಂಪೋಸ್ಟ್ ಗೊಬ್ಬರ ಆಗಿರ್ತದೆ. ಆ ಕಾಂಪೋಸ್ಟ್ ಗೊಬ್ಬರನ ಹಿಂಗೆ ತೊಗೊಂಡು ಹಿಂಗೆ ಮಾಡಿದ್ರೆ ಪೂರ್ತಿ ಚಹಾ ಪುಡಿಯೋ ಥರ ಆಗಿರ್ತದೆ. ಅದನ್ನು ನಾವು ಬೆಳೆಗಳಿಗೆ ಕೊಡ್ತೀವಿ ಬಿತ್ತುವಾಗ. ನಂತರ 2ನೇ ಹಂತದಾಗ ಬೆಳೆ ಒಂದು ಲೆವೆಲ್ಗೆ ಬಂದ ಬಳಿಕ ನೆನೆ ಬರುವಾಗ ಇದನ್ನು ನಾವು ಬುಕ್ಕ ಹಾಕಿ ಬಿತ್ತುತ್ತೀವಿ. ಇದು ಒಂದು ಥರ. 2ನೇ ಥರ ಅಂದರೆ ಈ ಹೊಲದಲ್ಲಿ ರಾಶಿ ಮಾಡಿದ ಬಳಿಕ ಏನೇನು ಎಲ್ಲ ಇದು ಅಗ್ರಿ ವೇಸ್ಟ್ ಇರ್ತದೋ ಆ ಅಗ್ರಿ ವೇಸ್ಟನ್ನೆಲ್ಲ ಇಲ್ಲೇ ಹೊಲದಲ್ಲೇ ಹಾಕಿಡೋದು. ಅಗ್ರಿ ವೇಸ್ಟನ್ನು ನಾವು ಬೇರೆ ಕಡೆಗೆ ಬಳಸೋದಾಗಲಿ ಸುಡೋದಾಗಲಿ ಏನು ಮಾಡೋದಿಲ್ಲ. ಈಗ ಉದಾಹರಣೆಗೆ ನಾವು ತೊಗರಿ ಬೆಳೀತಾ ಇದ್ದೀವಿ. ಈ ತೊಗರಿ ಕಟಾವು ಮಾಡಿದ ಬಳಿಕ, ರಾಶಿ ಮಾಡಿದ ಬಳಿಕ ಆ ತೊಗರಿದು ಹೊಟ್ಟೆ ಏನಿರ್ತದಲ್ಲ ಆ ಹೊಟ್ಟು ಕೂಡ ಕಾಂಪೋಸ್ಟ್ ಮಾಡಿ ಇಲ್ಲೇ ಚೆಲ್ಲಿಬಿಡೋದು. ನಂತರ ತೊಗರಿ ಕಟ್ಗೆ ಇದನ್ನು ನಂತರ ಸಣ್ಣ ಇಷ್ಟಿಷ್ಟು ಚೂರು ಮಾಡಿ ಎತ್ತಿನ ಬಂಡೆಗೆ ತುಂಬಿಕೊಂಡು ಲೈನಲ್ಲಿ ಹಿಡಿದು ಹೊಲ ತುಂಬ ಹಾಕಿಬಿಡೋದು. ಈ ಥರ ಮಾಡೋದ್ರಿಂದ ಏನು ಗೊತ್ತಾನೋ, ಈಗ ಅಗ್ರಿ ವೇಸ್ಟ್ ಇರ್ತದಲ್ಲ, ತ್ಯಾಜ್ಯವು ಒಕ್ಕಲ್ತನದ ಕೃಷಿ ತ್ಯಾಜ್ಯ ಇಲ್ಲೇ ಭೂಮಿಯಲ್ಲಿ ಸೇರಿಸೋದ್ರಿಂದ ಮಳೆ ಬಂದು ಮಣ್ಣಿನ ಜೊತೆಗೆ ಅದು ಸೇರಿಕೊಂಡು 1 ವರ್ಷ, 2 ವರ್ಷ, 3 ವರ್ಷ ಪೂರ್ತಿ ಗೊಬ್ಬರ ಆಗಿಬಿಡ್ತದೆ. ಈ ವರ್ಷದ ಮುಂದೆ 2 ವರ್ಷ ಬಳಿಕ ಆಗ್ತದೆ, ಮತ್ತು ನೆಕ್ಸ್ಟ್ ಇಯರ್ದು ಅದಕ್ಕಿಂತ ಮುಂದಾಗುತ್ತೆ. ಹಿಂಗೆ ಶುರು ಒಂದು 3 ವರ್ಷ ಇದಕ್ಕೆ ಕೊರತೆ ಆಗ್ಬೋದು. 2ರಿಂದ 3 ವರ್ಷ ಆದ ಬಳಿಕ ತನ್ನ ಗೊಬ್ಬರ ತಾನೇ ರೆಡಿ ಮಾಡ್ಕೊಳ್ತದೆ. ಭೂಮಿಗೆ ಅಷ್ಟು ಶಕ್ತಿ ಇದೆ. ಸರ್, ನಿಮ್ಮ ಗೌರ್ಮೆಂಟ್ ಕಡೆ ಏನೋ ಸಬ್ಸಿಡಿ ಆದರೆ ಏನೋ ಸೌಲಭ್ಯ ಸಿಕ್ಕಿದೆಯಾ ನಿಮ್ಮ ಆರ್ಗ್ಯಾನಿಕ್ ಫಾರ್ಮ್ ಮಾಡಿ? ನಾವು ಇಲ್ಲಿವರೆಗೆ ಆರ್ಗ್ಯಾನಿಕ್ ಫಾರ್ಮಿಗೆ ಸರ್ಕಾರದಿಂದ ಯಾವುದೇ ಥರ ಸಬ್ಸಿಡಿ ಆಗಲಿ ಹಾಗೇನು ತೊಗೊಂಡಿಲ್ಲ. ಹಾಗೆ ಏನಾದರೂ ತೊಗೋಬೇಕಾದ್ರೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಇದು ಜೀವಾಮೃತ ಮಾಡಲಿಕ್ಕೆ ಬ್ಯಾರಲ್ಲು ಅದು ಇದು ಏನೇನೋ ಕೊಡ್ತಾಯಿದ್ರು ಲಾಸ್ಟ್ ಟೈಮು. ಅಂಥದ್ದು ಯಾವುದು ನಾವು ಇಲ್ಲಿವರೆಗೆ ಕ್ಲೇಮ್ ಮಾಡಿಲ್ಲ. ಏನೆಲ್ಲ ಸಾಧ್ಯನೋ ಇದಕ್ಕೇನು ತುಂಬ ಕಾಸ್ಟ್ ಹತ್ತೋದಿಲ್ಲ ಯಾವುದು ಮಾಡಿದ್ರೆ. ಈ ಫಾರ್ಮರ್ಸಿಗೆ ಏನು ಹೇಳ್ತಾರೆ ಅವರು? ಇನ್ಆರ್ಗ್ಯಾನಿಕ್ ಶಿಫ್ಟ್ ಆಗಬೇಕಂದ್ರೆ ಅವ್ರಿಗೆ ಗೈಡೆನ್ಸ್ ಹೆಂಗೆ ಕೊಡ್ತೀರಿ? ಯಾರಾದರೂ ತಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕಾದ್ರೆ ದಯಮಾಡಿ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಫೋನ್ ನಂಬರು 9448026522. ಇನ್ನೊಮ್ಮೆ ಹೇಳ್ತೀನಿ, 944802
9726526522. ಆರ್ಗ್ಯಾನಿಕ್ ಮಾಡೋದ್ರಿಂದ ಏನಿದೆ ಅಂದರೆ ಇಲ್ಲಿವರೆಗೆ ಎಲ್ಲ ವಿಷ ಹೊಡೆದಿದೆ ಅಂತ ತಿಂತಾ ಇದ್ದೀವಿ, ಎಲ್ಲದಕ್ಕೂ ವಿಷ. ಇವತ್ತು ಹುಲ್ಲಿನ ಎಣ್ಣೆ ಹೊಡಿತಾರೆ, ಹುಲ್ಲು ತೆಗಿಬೇಕಾದ್ರೆ ಹುಲ್ಲಿನ ಎಣ್ಣೆ ಹೊಡಿತಾರೆ. ಹುಲ್ಲಿನ ಎಣ್ಣೆ ಹೊಡೆದ ಬಳಿಕ 2 ದಿವಸದಲ್ಲಿ ಬಿತ್ತರೆ ಅದು ಪೂರ ಬೀಜನೇ ಸುಟ್ಟು ಹೋಗ್ಬಿಡ್ತದೆ. ಅಷ್ಟು ವಿಷಕಾರಿ ಇರತಕ್ಕಂಥದ್ದು. ಸ್ಪೆಷಲಿ ಆಲ್ರೌಂಡ್ ಅಂತಿದೆ, ರೌಂಡಪ್ ಅಂತಿದೆ. ಆ ರೌಂಡಪ್ ಅದೆಲ್ಲ ಹೊಡೆದ್ರೆ ಗ್ಲೈಫೋಸ್ಫೇಟ್ ಅದನ್ನು ನೆಲಕ್ಕೆ ಹೊಡೆದ್ರೆ ಪೂರ್ತಿ ಜೀವಾಣುಗಳನ್ನು, ಸೂಕ್ಷ್ಮ ಜೀವಿಗಳು ಸತ್ತು ಹೋಗ್ತವೆ. ಅದರಿಂದ ಭೂಮಿ ಹದಗೆಡ್ತದೆ, ಭೂಮಿ ಹಾಳಾಗ್ತದೆ. ಭೂಮಿ ಲೆವೆಲ್ದಲ್ಲಿಯೂ ವಿಷ ಹೊಡೆಯೋದು, ಬೀಜಕ್ಕೂ ವಿಷ ಹಚ್ಚೋದು. ನಂತರ ಮೇಲೆ ಎಲ್ಲ ಬೆಳೆಗಳಿಗೆ 3 ಸಲ 4 ಸಲ ಸಿಂಪಡಣೆ ಮಾಡೋದು. ಕ್ಲೋರೋಫೆರಿಫಾಸ್, ಇಮ್ಯಾಮೆಕ್ಟಿನ್ ಬೆಂಜೈಟ್ ಇಂಥದ್ದನ್ನೆಲ್ಲ ತುಂಬ ಸ್ಪ್ರೇ ಮಾಡಿ ಅದನ್ನು ತಿನ್ನೋದು. ಅಂದರೆ ನಾವು ಆಹಾರ ತಿನ್ನೋ ಜೊತೆಗೆ ಅದ್ರ ಜೊತೆಗೆ ವಿಷ ಕೂಡ ತಿಂತಾ ಇದ್ದೀವಿ. ಈ ವಿಷ ತಿನ್ನೋದು ಪರಿಣಾಮವಾಗಿ ಇವತ್ತು ನಮಗೆ ತುಂಬ ಜನರಿಗೆ ಕ್ಯಾನ್ಸರು ಮತ್ತು ವಿಚಿತ್ರ ಕಾಯಿಲೆಗಳು ಬರ್ತಾ ಇದ್ದಾವೆ. ಏನು ಪ್ರೀಮೆಚ್ಯೂರ್ ಆಗಿ ತುಂಬ ಜನ ಸಾಯ್ತಾ ಇದ್ದಾರೆ. ಸುಮಾರು 38ರಿಂದ 45-46 ವರ್ಷದವರೆಗೆ ತುಂಬ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಹುಡುಗರು ಸಾಯ್ತಾ ಇದ್ದಾರೆ. ಅದಕ್ಕೆ ಬಹಳ ಕಳವಳಕಾರಿಯಾದಂಥ ಸಂಗತಿ ಇದೆ. ನಾವು ಸರ್ಕಾರದಿಂದ 5 ಲಕ್ಷ 10 ಲಕ್ಷ ನಾವು ಮೆಡಿಕಲ್ಗೆ ಸಪೋರ್ಟ್ ಕೊಟ್ಟಿದ್ವಿ ಅನ್ನೋದಕ್ಕಿಂತ ಬದಲು ಆಹಾರ ಕೊಡೋದನ್ನು ನಾವು ಒಳ್ಳೆ ಆಹಾರ ಸರ್ಕಾರ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದಿಟ್ಟು ನಾವು ಕೂಡ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಬರ್ತಾ ಇದ್ದೀವಿ. ಇದು ನಮ್ಮ ಮುಖ್ಯ ಉದ್ದೇಶ. ನಮ್ಮ ಹೊಲದಲ್ಲಿ ನಾವು ಏನೇನೆಲ್ಲ ಬೆಳಿತೀನಿ, ಉದಾಹರಣೆಗೆ ಜೋಳ ಇರ್ಬೋದು, ತೊಗರಿ ಇರ್ಬೋದು, ಹೆಸರು, ಉದ್ದು, ಕಡಲೆ ಏನೆಲ್ಲ ಬೆಳಿತೀವಿ ಅದನ್ನೆಲ್ಲ ವ್ಯಾಲ್ಯೂ ಎಡಿಷನ್ ಮಾಡ್ತೀವಿ. ಈಗ ಸದ್ಯಕ್ಕೆ ನನ್ನ ಹತ್ತಿರ ತೊಗರಿ ಬೇಳೆ ಮಾಡಿ ಮಾರ್ತೀವಿ. ತೊಗರಿ ಬೇಳೆ ಮಾಡಿ ಮಾರ್ಕೆಟಿಂಗ್ ಮಾಡ್ತೀವಿ. ತಾವು ಯಾರಿಗಾದರೂ ತೊಗರಿ ಬೇಳೆ ಬೇಕಾದರೆ ಈ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಮಧೇನು ಆರ್ಗ್ಯಾನಿಕ್ ಫಾರ್ಮ್ ಟೆಂಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾ ಫೋನ್ ನಂಬರ್ ಆಲ್ರೆಡಿ ನಾನು ನಿಮಗೆ ಕೊಟ್ಟಿದ್ದೀನಿ. ಹೆಸರು ಬೇಳೆ, ಉದ್ದಿನ ಬೇಳೆ, ಮೆಣಸಿನಕಾಯಿ ಪೌಡರು, ಈ ಥರ ನಮ್ಮ ಹೊಲದಲ್ಲಿ ಏನೇನೆಲ್ಲ ಬೆಳಿತೀವಿ ಅದನ್ನೆಲ್ಲ ನಾನು ವಾಟ್ಸಪ್ ಮೂಲಕ ಮಾರಾಟ ಮಾಡ್ತಾಯಿದ್ದೀನಿ. ತುಂಬ ಕಷ್ಟವಾದ ಕೆಲಸನೇ ಇದು ಮಾರ್ಕೆಟಿಂಗ್ ಮಾಡೋದು. ಆದ್ರೂ ಇದು ಕೆಲವು ವರ್ಷ ಇರ್ತದೆ, ಇದು ಸ್ಟಾರ್ಟಿಂಗ್ ಬಿಗಿನಿಂಗು. ಇದಾದ ಬಳಿಕ ಎಲ್ಲ ಸರಿ ಹೋಗ್ತು ಅಂತಕ್ಕಂಥ ವಿಶ್ವಾಸದೊಂದಿಗೆ ಮುಂದುವರಿತೇವೆ. ಸಹ ನಾವು ಜೀವಾಮೃತವನ್ನು ಮಾಡೋದನ್ನು ಹೇಳಿಕೊಡ್ತಾ ಇದ್ದೀನಿ. ಈ ಜೀವಾಮೃತ ಮಾಡಬೇಕಾದ್ರೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ, ಮೊದಲನೇದಾಗಿ ಆಕಳ ಸಗಣಿ ಬೇಕು. 20 kg ಆಕಳ ಸಗಣಿಯನ್ನು ತೆಗೆದುಕೊಂಡಿದ್ದೇವೆ. ಅದು ಆದ ಬಳಿಕ 20 ಲೀಟ್ರ್ ಆಕಳ ಗಂಜಳ, 2 kg ದ್ವಿದಳ ಧಾನ್ಯದ ಹಿಟ್ಟು, ಅದಾದ ಬಳಿಕ 2 kg ದೇಸಿ ಬೆಲ್ಲದ ರಸ ಅಥವಾ ದೇಸಿ ಬೆಲ್ಲ, ಅದನ್ನು ಪೂರ್ತಿ ಕುಟ್ಟಿ ನೀರಲ್ಲಿ ಕರಗಿಸಿ ಇಟ್ಟಿದ್ದೇವೆ. ಅಲ್ಲಿದು ಈ ಹೊಲದ ಬದುವಿನ ಮಣ್ಣನ್ನು 1.5-2 kg ಬದುವಿನ ಮಣ್ಣನ್ನು ತೆಗೆದುಕೊಂಡಿದ್ದೇವೆ. ಈ ಥರ ಮುಚ್ಚಿಬಿಡಲಾಗಿದೆ. ಇದು ಸುಮಾರು 6-7 ದಿವಸ ಆದ ಬಳಿಕ ಇದು ಫರ್ಮೆಂಟ್ ಆಗಿ, ಅಂದರೆ ಇದು ಕೊಳೆತು ತುಂಬ ದ್ರಾವಣ ತಯಾರಾಗ್ತದೆ. ಆ ದ್ರಾವಣವನ್ನು ನಾವು ನೆಕ್ಸ್ಟ್ ಒಂದು 5 ದಿವಸದ ಒಳಗಾಗಿ ಇದಕ್ಕೆ ಸ್ಪ್ರೇ ಮಾಡ್ತೀವಿ. ಇದು ನೀಮ್ ಆಯಿಲು, ಅಂದರೆ ಇದು ಬೇವಿನ ಎಣ್ಣೆ. ಬೇವಿನ ಬೀಜಗಳನ್ನು ತೆಗೆದು ಕ್ರಷ್ ಮಾಡಿ ಆಯಿಲ್ ತೆಗೆದಿರ್ತಾರೆ. ಆ ಆಯಿಲನ್ನು ನೀಟಾಗಿ ಸೋಸಿ ಕ್ಲೀನ್ ಮಾಡಿ ಅದಕ್ಕೆ ಎಮಲ್ಸಿಫೈಯರ್ ಹಾಕಿರ್ತಾರೆ. ಎಮಲ್ಸಿಫೈಯರ್ ಎಕ್ಸಾಂಪಲ್ ನ್ಯಾಚುರಲ್ ಎಮಲ್ಸಿಫೈಯರ್ ಅಂದರೆ ಎಗ್. 1-2 ಎಗ್ ಒಡೆದು ಹಾಕಿ ಪೂರ್ತಿ ನೀಟಾಗಿ ಕಲಿಸಿದ್ರೆ ಅದು ವಾಟರ್ ಸಾಲ್ಯುಬಲ್ ಆಗುತ್ತೆ. ಅಂದರೆ ಇದು ವಾಟರ್ ಸಾಲ್ಯುಬಲ್ ನೀಮ್ ಆಯಿಲ್. ಇದನ್ನು 1:5 ಅಂದರೆ 1 ಲೀಟ್ರಿಗೆ 5 ml ಹಾಗೆ ನಾವು ಹಾಕ್ತೀವಿ. ಅಂದರೆ 200 ಲೀಟ್ರ್ ಬ್ಯಾರಲ್ಗೆ ನಾವು ಇದನ್ನು 1 ಲೀಟ್ರ್ ಹಾಕ್ತೀವಿ. ಹಾಗೆ ಅದ್ರ ಜೊತೆಗೆ ಒಂದು 8 ಲೀಟ್ರ್ 10 ಲೀಟ್ರ್ ಗೋಮೂತ್ರವನ್ನು ಮಿಕ್ಸ್ ಮಾಡಿ ನಾವು ತೊಗರಿಗೆ ನಾವು ಬೆಳೆಗೆ ಸ್ಪ್ರೇ ಮಾಡ್ತೀವಿ. ಧನ್ಯವಾದ.
ಏನಂದ್ರಿ, ಒಂದು 100 kg ಸಗಣಿ ರೀ, ಹಸಿ ಸಗಣಿ ಒಂದು 60ರಿಂದ 70 ಲೀಟ್ರ್ ಗೋಕುಪ ಅಮೃತ ಹಾಕ್ತೀನಿ ರೀ ತಿನ್ನೋದಕ್ಕೆ. 20 ದಿನ ಆದ ನಂತರ ಕಲ್ಚರ್ ಹೆಚ್ಚಿಗೆ ಇದು ಆಗ್ತದೆ ರೀ. ಇದು ಏನು ಬ್ಯಾಕ್ಟೀರಿಯಾಸ್ ಹೆಚ್ಚಿಗೆ ಇದು ಆಗ್ತದೆ ರೀ. ಇದು ಗಿಡಕ್ಕೆ ಬಡ್ಡಿ ಹಾಕೋದ್ರಿಂದ ಏನಾಗ್ತದೆ ರೀ, ತಕ್ಷಣ ಆಹಾರ ಸಿಗ್ತದೆ ರೀ. ಈ ವರ್ಷ ನಾವು ಬ್ಯಾಸಿಗೆ ಗೊಬ್ಬರ ಹಾಕಿದ್ಮೇಲೆ ಮಳೆಗಾಲ ಹತ್ತಂದ್ರೆ ಆಮೇಲೆ ನಮಗೆ ಬೆಳೆಗೆ ಉಪಯೋಗ ಆಗ್ತದಂತ ಬ್ಯಾಸಿಗೆ ಹಾಕ್ತೀವಿ. ಇದು ಹಂಗಲ್ಲ, ಇದು ತುರ್ತು ಆಹಾರ ಸಿಗ್ತದೆ ರೀ. ಈ ರೀತಿ ಲಿಂಬೆ ಹಣ್ಣು ಕಾರಣನೇ ಇದು. ಹಾಂ, ಇದೆಲ್ಲ ಆಹಾರ ರೀ. ಇದು ನೋಡ್ರಿ ಎಷ್ಟು ಸರಿಯಾಗಿ ಹೊಂಟದ. ಇದು ಸ್ಟ್ರಾಂಗ್ ಆಹಾರ. ಈ ಸದ್ಯ ಇವೆಲ್ಲ ಇದು ಮೊಳಕೆ ಅದ. ಇವಕ್ಕೆ ಏನು ಮಾಡ್ತೀನಿ ರೀ, ಇದು ಇನ್ನೊಂದು ಬ್ಯಾರಲ್ ತೊಗೊಂಡು ಇದ್ರೊಂದು ಅರ್ಧ ಅದ್ರ ಹಾಕಿ, ಇದ್ರಾಗ ನೀರು ಹಾಕಿ ಅದ್ರಾಗ ನೀರು ಹಾಕಿ ಒಂದು ಗಿಡಕ್ಕೆ 6ರಿಂದ 8 ಲೀಟ್ರ್ ಹಾಕ್ತೀನಿ ರೀ. 8 ಲೀಟ್ರ್ ಹಸಿ ಮಾಡಿ ಹಾಕೋದ್ರಿಂದ ಈ ರೀತಿ ಕಾಯಿಗಳು ಈ ರೀತಿ ಗಾತ್ರ ಹೆಚ್ಚಿಗೆ ಹಾಕಿಸ್ಕೊಂಡು ಇದು ನೋಡಿದ್ರೆ ತಿಳ್ಕೊಂಡೇ ಬಿಡ್ತಾರೆ ಇದು. ಹಾಂ, ರೋಗ ರುಜಿನಗಳು ಕಡಿಮೆ ಅವರಿ. ಗಿಡಗಳು ಈ ರೀತಿ ಎಲ್ಲ ಕಾರಣ ಅದೇ. ಈಗೆಲ್ಲ ಈ ರೀತಿ ಮಡಿ ಮಾಡ್ಲತ್ತೇನೆ ರೀ. ಈ ರೀತಿ ಮಡಿ ಮಾಡಿಸೋದ್ರಿಂದ ಏನಾಗ್ತದೆ ರೀ, ಈಗ ಈ ಗಿಡದ ಬೇರು ನೋಡ್ತಾರ, ಈಗ ಇಲ್ಲಿ ಮಟ್ಟ ಬೇರೆ ಅದ ರೀ. ಈಗ ಇಲ್ಲಿ ಮಟ್ಟ ಈಗ ಇದು ಆಹಾರ ಎಲ್ಲಿ ತೋರ್ತದಂದ್ರೆ ಇಲ್ಲಿದೆ ಆಹಾರ ತೋರ್ತದ ರೀ. ನಾವು ಅಲ್ಲಿ ಹಾಕ್ತಿವಲ್ರಿ, ಅದು ಏನು ಕೆಲಸ ಕೊಡಲ್ರಿ, ವೇಸ್ಟ್. ಅಲ್ಲಿ ನೀರ್ನು ವೇಸ್ಟ್, ಅಲ್ಲಿ ಹಾಕೋ ಗೊಬ್ಬರನು ವೇಸ್ಟ್. ಈ ಮಟ್ಟಕ್ಕೆ ನಾವು ಹಾಕ್ದೇವಲ್ರಿ, ಈ ರೀತಿ ಗ್ರೋತಿಂಗ್ನು ಆಗ್ತದ, ಬೇರೆ ಡೀಪ್ ಹೋಗ್ತದ, ಫಲ ಹೆಚ್ಚಿಗೆ ಬರ್ತದೆ. ಅಂದ್ರೆ ಬೇರೆ ಕೂಡ ಇಲ್ಲಿ ಏನು ಗೊಬ್ಬರ ಹಾಕ್ರೆ ಇಲ್ಲಿ ಹಾಕ್ತೀವಿ. ಇಲ್ಲಿ ಇದು ತೋರ್ತದ್ರಿ. ಇಲ್ಲಿ ಗೊಬ್ಬರ ಹಾಕೋದು ಇಲ್ಲಿ ಹಾಕ್ತೀವಿ. ಅಲ್ಲೇ ಹಾಕಲ್ಲ, ಅಲ್ಲಿ ಬುಡಕ್ಕೆ ಏನು ಹಾಕಲ್ರಿ. ಅದರಿಂದ 2ರಿಂದ 3, 4 ಫೀಟ್ ಬಿಟ್ಟು ಸರೌಂಡಿಂಗ್ ಹಾಕ್ತೀನಿ ರೀ. ಹಾಂ, ಈಗ ನೋಡ್ರಿ, ಇದು 1 ವರ್ಷದ ಗಿಡ ರೀ. ಇದು ಮಾವಿನಕಾಯಿ ತಿಂದು ಒಕ್ಕಟ್ಟಿದ್ದು ಅದು ಗಿಡ ಆಗ್ಯದ. ಇದು ಒಂದೇ ವರ್ಷ ನೋಡ್ರಿ. 1 ವರ್ಷ ಅಷ್ಟೇ. 1 ವರ್ಷ ಮುಂದಿನ ವರ್ಷ ಕಾಯಿ ಹತ್ತಲೇಬೇಕು ರೀ. ಅದಕ್ಕೆ ಮೇಂಟೈನ್ ಆ ರೀತಿ ಅದ ರೀ. ಈಗ ಅದ್ರ ಬೇರೆ ಇಲ್ಲಿ ತನಕ ಬಂದದ ರೀ. ನಾ ಏನು ಹಾಕಿದ್ರು ಇದ್ರೊಳಗೆ ಹಾಕ್ತೀನಿ ರೀ. ಈಗ ಇಲ್ಲಿ ಹಾಕೋದ್ರಿಂದ ಅದಕ್ಕೆ ಸರಿಯಾಗಿ ಯುಟಿಲೈಸ್ ಆಗ್ತದೆ ರೀ. ಅಲ್ಲಿ ಹಾಕಿದೆ ಅಂದ್ರೆ ವೇಸ್ಟ್ ರೀ. ಬಟ್ ಅಂತರ ಎಲ್ಲದಕ್ಕೆ ಒಂದೇ ಅಂತರ ಇಲ್ಲ, ಹೆಚ್ಚು ಕಡಿಮೆ ಕೊಡ್ತೀವಿ ರೀ. ಯಾಕಂದ್ರೆ ಅಂತರ ಅಷ್ಟೇ ರೀ, 2ರಿಂದ 3 ಫೀಟ್ ಡಿಸ್ಟೆನ್ಸ್ ಇರ್ತದೆ ರೀ. ಅಲ್ಲ, ಒಂದು ಗಿಡದಿಂದ ಒಂದು ಗಿಡಕ್ಕೆ 20 ರೀ. 20 ಫೀಟ್, 15ರಿಂದ 20 ಫೀಟ್ ರೀ. 15 ಗಿಡಕ್ಕೆ. ಹಾಂ, ಯಾಕಂದ್ರೆ ನಾವು ಏನು ಮಾಡ್ತೀವಿ ರೀ, 10 ಫೀಟಿಗೆ ಹಾಕೋದ್ರೆ ಅದು ಮುಂದೆ ಗೊತ್ತಾಗ್ತದೆ. ಈಗ ಗೊತ್ತಾಗಲ್ಲ. ಅದು ಗೊಂಚಲು ಹೊಡೆದ ಮೇಲೆ ಈಗ ನೋಡ್ರಿ, ಇದು ಕಲಿತಾವ್ರಿ. ಈಗ ಅಲ್ಲಲ್ಲಿ ಕಲ್ತಂಗೆ ಅದು. ಹಾಂ, ಇದು ಕಲ್ತಂಗೆ ಅಂದ್ರೆ ಆ ಗಿಡ ನೋಡಿದ್ರೆ ನಮ್ಗೆ ಕಲ್ತಂಗೆ 4 ಫೀಟಿಗೆ ನೀರು ಬಂದ ಮೇಲೆ ಡೀಪ್ ಚೆಕ್ ಮಾಡ್ತೀನಿ. 400 ಮುಚ್ಚದ, 200 ಓಪನ್. ಅದಕ್ಕೆ 1 HP ಮೋಟ್ರ್ ಹಾಕಿ 6 ತಿಂಗಳ ಇದು ಮಾಡೀನಿ ರೀ. ಹಾಂ, ನೀರು ಬಿಟ್ಟಿನಿ ರೀ. ಏನು ಮಾಡೀನಿ, ದೇವರು ಎಲ್ಲೋ ಒಂದು ಒಳ್ಳೆ ಕೊಟ್ಟ ಏನಾಗಲ್ಲ. ಏನು ಮಾಡ್ತೀವಿ, 20 × 20 ಚೆಕ್ ಹೊಡಿಸ್ರಿ. ಡೀಪ್ 6 ಫೀಟ್ ಬೇಕು. ಸ್ವಲ್ಪ ಕಟಕ್ ಭೂಮಿ ಅದ ರೀ. ಇದು ಕಾಣ್ದಂಗೆ ಅಲ್ರಿ, ಈಗ ಹರ್ಕೊಂಡ್ಬಂದು ಮಣ್ಣು ಕಾಣಿಸ್ತೀವಿ. ಅದಕ್ಕೆ ಏನು ಮಾಡ್ಬೇಕು, 6 ಫೀಟ್ ಡೀಪ 20 × 20 ಮಾಡ್ಬೇಕು. ನೀರು ನಾನು ಹೊಲದಲ್ಲಿ ನೀರು ಬಂದ ತಕ್ಷಣ ತೊಳೆದು ಅಲ್ಲಿ ಬರ್ತೀವಿ. ಕೃಷಿ ಹೊಲ ಏನು ಯಾವುದು ಸರ್ಕಾರ ಸೌಲಭ್ಯ ತೊಗೊಂಡ್ರೆ ಅಂತ ಅದಕ್ಕೆ ಮಾಡ್ತೀವಿ. ಕರ್ಕೊಂಡು ಹೋಗ್ತೀವಿ ನೀರು. ಪ್ರತಿ ಬದ ಮೇಲೆ ಇಡೀ ಹೊಲದ ನೀರು ಮೇಂಟೈನ್ ಮಾಡ್ತೀನಿ ರೀ. ಅದು 100 ಫೀಟಿಗೆ ಮೋಟ್ರ್ ಬಿಟ್ಟಿನಿ ರೀ. ಈಗ 100 ಫೀಟಿನ ಮೇಲೆ ಮೋಟ್ರ್ ಅದ ರೀ. ಎಂಥ ಬ್ಯಾಸ್ಗೆ 100 ಬ್ಯಾಸ್ಗೆ ಅದ ರೀ. 100 ಫೀಟ್ ದೋಸೆ ಓಪನ್ ಅದ ರೀ. 100 ಫೀಟ್ ಮೇಲೆ ಮೋಟ್ರ್ ಅದ. ಇಡೀ ಬ್ಯಾಸ್ಗೆ ಮಳೆಗಾಲ ಎಲ್ಲ ನೀರು ನಡ್ತಾವೆ ರೀ. 100 HP ಮೋಟ್ರ್ ಅದ. ಇದು ಒಂದೇ ಬೋರಲ್ಲಿ ಇದು ಪ್ಲಾಂಟ್ ಎಲ್ಲ ಮೇಂಟೈನ್ ಮಾಡ್ಕೊಂಡು ನಡ್ಬರ್ ಗೋಧಿ ಹಾಕಲಿ, ತೊಗರಿ ಹಾಕಲಿ, ಏನೇ ಹಾಕಲಿ, ತರಕಾರಿ ಹಾಕಲಿ, ಇದರಿಂದ ಮೇಂಟೈನ್ ಆಗ್ತದೆ. ಎಷ್ಟು ಎಕರೆ ಅದ್ರಿ ಇದು ಪೂರ? ಟೋಟಲಿ 3 ಎಕರೆ.
ಸರ್ ನಿಮ್ಮ ಹೆಸರು ಸರ್? ನನ್ನ ಹೆಸರು ರಾಯಪ್ಪ ಅಂತ. ಹಾಂ ಸರ್. ನಾನು ನೀರಾವರಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ಆಗಿದ್ದೀನಿ. ಹಾಂ ಸರ್. ಈಗ ನಾನು ರಾಯಚೂರು ಜಿಲ್ಲೆಯ ಸಿರುವಾರ ತಾಲೂಕಿನ ಪಾತಾಪುರ ಗ್ರಾಮ ಅಂತ ಒಂದು ಹಳ್ಳಿಯಲ್ಲಿ ಈ 30 ಎಕರೆ ಲ್ಯಾಂಡ್ ಇದೆ. ಈ ಲ್ಯಾಂಡ್ನಲ್ಲಿ ನಾನು ಒಂದು 5 ಎಕರೆ ಲಿಮನ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೇಕಂತ ಈಗಾಗಲೇ ಪ್ರಾರಂಭಿಸಿದ್ದೀನಿ. 3 ತಿಂಗಳಾಯಿತು. ಈ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಹಿಂದಿನಿಂದಲೂ ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಆಹಾರನ ಉತ್ಪನ್ನ ಮಾಡೋದ್ರ ಸಂಬಂಧನೇ ಈ ಸರ್ಕಾರಿ ಗೊಬ್ಬರನ ಯೂಸ್ ಮಾಡಿಕೊಂಡು ಯಥೇಚ್ಛವಾಗಿ ರಸಗೊಬ್ಬರಗಳನ್ನು ಬಳಸಿ ಹೆಚ್ಚಿನ ಉತ್ಪನ್ನಗಳು ಮಾಡೋದ್ರಿಂದ ಇದಕ್ಕೆ ಹೋಗಿ ಅದನ್ನು ಆ ಪದ್ಧತಿಯಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಅದರಿಂದ ಆಹಾರಗಳೆಲ್ಲ ಕಲ್ಮಶ ಆಗಿ ಜನರ ಮೇಲೆ ಆರೋಗ್ಯಕ್ಕೆ ಮಾರಕವಾಗಿದ್ದಾವ. ಅದನ್ನ ತಪ್ಸಕ್ಕಂತಾನೆ ಈಗಾಗಲೇ ಜನಕ್ಕೆ ಅವೇರ್ನೆಸ್ ಬಂದಿದೆ. ಈಗ ಆರ್ಗ್ಯಾನಿಕ್ ಆಹಾರ ತಿನ್ಬೇಕೆಂಬುದು ಬಂದಿದೆ. ಹಿಂಗಾಗಿ ಕೆಲವು ಪ್ರದೇಶಗಳಲ್ಲಿ ಆರ್ಗ್ಯಾನಿಕ್ ಸ್ಟಾರ್ಟ್ ಮಾಡಿದಾರ. ಅವ್ರದ್ದು ನೋಡ್ಕೊಂಡು ನಾನು ಕೂಡ ಈಗ ನಿವೃತ್ತಿ ಆಗೋದ್ರಿಂದ ನಾನು ಮುಂಚೆಯಿಂದನೇ ಮಾಡ್ಬೇಕಂತಿತ್ತು. ನನಗೆ ಸಮಯ ಅಭಾವದಿಂದ ಮಾಡೋಕ್ಕಾಗಿಲ್ಲ. ಈಗ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಆರ್ಗ್ಯಾನಿಕ್ ನಾನು ಏನು ಮಾಡ್ತೀನಿ ಅದೆಲ್ಲನೂ ನನ್ನ ಫೀಲ್ಡ್ನಲ್ಲಿ ಆರ್ಗ್ಯಾನಿಕ್ ಮಾಡ್ತಾ ಇದ್ದೀನಿ. ಈ ಸದ್ಯಕ್ಕೆ ಲೆಮನ್ನು ಮತ್ತು ತೆಂಗಿನ ಸಸ್ಯ ಅಂತ ಇದು ಮಾಡಿದ್ದೀನಿ. ಅದೇ ಬೇರೆ ಯಾವ ಸರ್ಕಾರಿ ಗೊಬ್ಬರಗಳು ಯೂಸ್ ಮಾಡೋದಿಲ್ಲ. ಈ ದನದ ಕೊಟ್ಟಿಗೆ ಗೊಬ್ಬರ ಮತ್ತು ಜೀವಾಮೃತ ಅಂತ ಇದ್ರ ಮೂಲಕನೇ ಗಿಡಗಳನ್ನ ಬೆಳೆಸ್ತೀನಿ. ಈ ಗಿಡಗಳು ಬರ್ಬೇಕಾದ್ರೆ ನಿನ್ನ 3 ವರ್ಷ ಬೇಕು. 3 ವರ್ಷದವರೆಗೂ ಯಾವುದು ಸರ್ಕಾರಿ ಗೊಬ್ಬರ ಹಾಕ್ಲಾರ್ದಂಗೆ ಬರೀ ಇದ್ರ ಮೇಲೇನೆ ಮ್ಯಾನ್ಯುವರ್ಲಿ ಮೂಲಕನೇ ಬಳಸ್ಬೇಕಂತ ಇಚ್ಛೆ ಇದೆ. ಎಷ್ಟು ಸಾಧ್ಯತೆ ಅದು ಮಾಡಬೇಕು. ಬಟ್ ಬರೀ ಅಲ್ಲಿವರೆಗೂ ನಾನು ಯಾವುದು ಯಾವ ಸರ್ಕಾರಿ ಗೊಬ್ಬರವನ್ನು ಈ ಹೊಲಕ್ಕೆ ಯೂಸ್ ಮಾಡೋದಿಲ್ಲ. ಇದು ಮಾಡಕ್ಕೆ ಎಷ್ಟು ಖರ್ಚು ಬರ್ಬೋದ್ರಿ? ಈ ಸದ್ಯಕ್ಕೆ ನಾನು 2 ಎಕರೆಯಲ್ಲಿ ಫಾರ್ಮಿಂಗ್ ಮಾಡ್ತಾ ಇದ್ದೀನಿ. 2 ಎಕರೆದಲ್ಲಿ ಸುಮಾರು ನಾನು ನಾವು ನಿಂಬೆ ಸಸಿ ಮತ್ತು ರೋದ್ ಮೇಲೆ ಹೊಂದಿಕೊಂಡು ಎಷ್ಟು ಖರ್ಚು ಬರುತ್ತೆ ಅಂತ ನಾನು ಡ್ರಿಪ್ ಇರಿಗೇಷನ್ ಮೂಲಕ ನಾನು ನೀರು ಕೊಡಿಸ್ತಾ ಇದ್ದೀನಿ. 2 ಎಕರೆದಲ್ಲಿ ಈ 6 ಮೀಟರ್ ಬೈ 6 ಮೀಟರ್ ಸ್ಕ್ವೇರ್ ಮೆಥಡ್ನಲ್ಲಿ ಹಾಕಿದ್ದೀನಿ. ಸುಮಾರು 200 ಗಿಡಗಳು ಹಾಕಿದ್ದೀನಿ 2 ಎಕರೆದಲ್ಲಿ. ಮತ್ತು ಅದು ಸರೌಂಡಿಂಗ್ ಬೌಂಡ್ರಿಗೆ ಒಂದು 50 ತೆಂಗಿನ ಮರಗಳು ಹಾಕಿದ್ದೀನಿ, ಹೈಬ್ರಿಡ್ ವೆರೈಟಿ. ಇದಕ್ಕೆ ಮಾಡ್ಬೇಕಾದ್ರೆಗಿನ ಇವೆಲ್ಲ ಸಸಿ ಮೇಲೆ ಬೇರೆ ಬೇರೆ ನರ್ಸರಿ ಮೇಲೆ ತರ್ತೀವಿ ನಾವು. ಬಿಜಾಪುರದಿಂದ ಈ ತಾಂಬ ಅಂತ ಬರುತ್ತೆ. ಆ ತಾಂಬ ಗ್ರಾಮದಲ್ಲಿ ಒಂದು ರೈತರ ಕಡೆಯಿಂದ ಸಸಿ ತಗೊಂಬಂದಿವಿ. ಇದು ಸುಮಾರು ಒಂದು ಎಕರೆಗೆ ಒಂದು 35,000 to 40,000 ರೂಪಾಯಿ ಬರ್ತೈತೆ. ಎಲ್ಲ ಈವನ್ ಡ್ರಿಪ್ ಆಗಲಿ ಪೈಪ್ ಲೈನ್ ಎಲ್ಲ ಮಾಡಿದ್ರಿಗೇನ 70,000 ರೂಪಾಯಿದಲ್ಲಿ 2 ಎಕರೆದಲ್ಲಿ ಡ್ರಿಪ್ ಲೈನ್ ಮಾಡಿ ನೀರಾವರಿ ಮಾಡಿದೀನಿ ನೋಡ್ರಿ. ಹೌದಾ? ಎಷ್ಟು ಗಿಡಗಳದಾವ್ರಿ ನಿಂಬು ಮತ್ತೆ ಟೋಟಲ್ 200 ನಿಂಬೆ ಗಿಡ ಇದಾವ, 50 ಹೈಬ್ರಿಡ್ ವೆರೈಟಿ ತೆಂಗಿನ ಸಸಿಗಳಿದಾವ್ರಿ. ಎಲ್ಲ ಬಾರ್ಡ್ರಿಗೆ ಹಾಕಿದೀನಿ ಅದನ್ನ ಬಳಸ್ತಾ ಇದ್ದೀನಿ. ಬಟ್ ಯಾವುದು ಅದು ಕೂಡ ಇವನ್ ತೆಂಗಿನ ಮರ ಕೂಡ ಯಾವ್ದು ಸರ್ಕಾರಿ ಗೊಬ್ಬರಗಳನ್ನ ಯೂಸ್ ಮಾಡಲ್ಲ. ಜೀವಾಮೃತ ಅಂತ ಮಾಡಬೇಕು. ನಿನ್ನ ಜೀವಾಮೃತ ಸ್ಟಾರ್ಟ್ ಮಾಡಿಲ್ಲ ಸದ್ಯಕ್ಕೆ. ಇದ್ರ ಮೂಲಕನೇ ಬೇವಿನ ಹಿಂಡಿ, ಟ್ರೈಕೋಡರ್ಮ ಇದ್ರ ಮೂಲಕನೇ ಗಿಡಗಳನ್ನ ಡೆವಲಪ್ ಮಾಡಿದೀನಿ. ಸದ್ಯಕ್ಕೆ ಹಾಕಿದ್ದು 2.5 ತಿಂಗಳ ಗಿಡಗಳು ಈ ಸೈಜ್ ಇದೆ ನೋಡ್ರಿ. ಹೌದೇನ್ರಿ? ಇದು ಫಲ ಕೊಡಕ್ಕೆ ಎಷ್ಟು ವರ್ಷ ಬೇಕಾತ್ರಿ? ಇದು 3ನೇ ವರ್ಷದಿಂದ ಅಂತ ಹೇಳ್ತಾ ಇದಾರ. ಬಟ್ 3 ವರ್ಷಕ್ಕೆ ಬರಲ್ಲ. ಇದು 4 ವರ್ಷದಿಂದ ಸ್ವಲ್ಪ ಕಾಯಿಗಳು ಬಿಡ್ತಾವ. ಬಟ್ 6-7ನೇ ವರ್ಷದಿಂದ ಚೆನ್ನಾಗಿ ಬೆಳೆ ಬರುತ್ತೆ. ಅದೇ ಇನ್ಆರ್ಗ್ಯಾನಿಕ್ ಆದ್ರೆ ಜಲ್ದಿ ಬರ್ತಲ್ರಿ? ಇಲ್ಲ, ಇನ್ಆರ್ಗ್ಯಾನಿಕ್ ಆದ್ರೆ ಅದು ಇದ್ರ ಮೂಲಕ ಸರ್ಕಾರಿ ಗೊಬ್ಬರ ಮೂಲಕ ಜಲ್ದಿ ಬೆಳಿತೈತೆ. ಬಟ್ ಅಷ್ಟು ಇದು ಬಂದು ಜಲ್ದಿ ಹೋಗಿಬಿಡ್ತದೆ. ಇದರಲ್ಲಿ ಈ ಆರ್ಗ್ಯಾನಿಕ್ ಇದರಿಂದ ಆದ್ರೆ ಗಿಡ ಒಂದು 30 ವರ್ಷದವರೆಗೂ ಇರ್ತದೆ. ಅದಾದ್ರೆ ಒಂದು 15 ವರ್ಷದಲ್ಲೇ ಎಲ್ಲ ಗಿಡಗಳೆಲ್ಲ ರೋಗಗಳು ಬಂದು ಕೊಂಬೆಗಳೆಲ್ಲ ಒಣಗಿ ಹೋಗಿಬಿಡ್ತಾವ. ಬಟ್ ಆರ್ಗ್ಯಾನಿಕ್ ನಿಂದ ಗಿಡ ಹೆಲ್ತ್ ಇರ್ತಾವ. ಈ ತರ ಬೆಳೆದಿದೆ ನೋಡ್ರಿ. ನಾನು ಅದೇ ತರ ಟೆಸ್ಟ್ ಮಾಡ್ತಾ ಇದ್ದೀನಿ. ಹೌದೇನ್ರಿ?